ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ ರೆಡಿಯಾಗಿ ಆನೇಕಲ್ ಬಸ್ ಸ್ಟಾಪಿಂದ ನಾವು ಹೋಗ್ತಾ ಇದ್ದೀವಿ ಇಂಡ್ಲವಾಡಿಗೆ. ರೀಸನ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೆ. ಅದು ಬಂದು ಇವತ್ತು CM ಪ್ರೋಗ್ರಾಮ್ ಇದೆ ಇಂಡ್ಲವಾಡಿನಲ್ಲಿ. ನಮ್ಮ ದೇಶದ 2ನೇ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇರೋದ್ರಿಂದ ಇವತ್ತು CM ಅಲ್ಲಿಗೆ ಬರ್ತಾರೆ ಅಂಥೇಳಿ ಆ್ಯಕ್ಚುಲಿ ಆಫೀಸಿಂದ ನಾವು ಹೋಗಲೇಬೇಕಿತ್ತು, ವಿಧಿ ಇಲ್ಲ, ಹೋಗಬೇಕಾಯಿತು. ಸೊ ನಾವು ಹೋಗಿ ಇಂಡ್ಲವಾಡಿ ಕ್ರಾಸಲ್ಲಿ ಇಳ್ಕೊಂಡು ಶಂಕುಸ್ಥಾಪನೆಗೆ ನಮ್ಮ ಕಡೆಯಿಂದನೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದೇವಸ್ಥಾನದಿಂದ ಮುಗಿಸ್ಕೊಂಡು ಬಸ್ ಹತ್ಕೊಂಡು ನಾವು ಪ್ರೋಗ್ರಾಮ್ ನಡೆಯೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕ್ರೌಡು, ಎಲ್ಲೆಲ್ಲಿಂದ ಇರೋ ಬಸ್ಸೆಲ್ಲ ಇವತ್ತು ಇದೇ ಪ್ರೋಗ್ರಾಮ್ಗೆ ಹಾಕಿದ್ದಾರೆ ಅನಿಸುತ್ತೆ. ಯಾವ್ಯಾವ ರೂಟ್ ಬಸ್ಸುಗಳು, ಮೇ ಬಿ ಇವತ್ತೆಲ್ಲ ಕಡೆಯೂ ಬಸ್ಗೆ ತೊಂದರೆ ಆಗಿರಬಹುದು. ಆ್ಯಂಡ್ ನಾವು ಬಂದ್ವಿ ಫೈನಲಿ ಪ್ರೋಗ್ರಾಮ್ ಇರೋ ಜಾಗಕ್ಕೆ. ಸಿಕ್ಕಾಪಟ್ಟೆ ಜನ ಅಂತೂ ಇದ್ದರು, ಫುಲ್ ಕ್ರೌಡ್ ಇತ್ತು. ಆ್ಯಂಡ್ ತುಂಬ ದೊಡ್ಡದಾಗಿಯೇ ಅರೇಂಜ್ ಮಾಡಿದರು ಪ್ರೋಗ್ರಾಮ್ನ. ಆ್ಯಂಡ್ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಬರ್ತಾರೆ ಅಂತ ಹೇಳಿದರು, ಬಟ್ ಯಾರೂ ಬರಲಿಲ್ಲ. ಸೊ ನಾವು ಹೋಗಿ ಲಾಸ್ಟಲ್ಲಿ 1-2 ಸೀಟ್ ಹಿಡ್ಕೊಂಡು ಕೂತ್ಕೊಂಡ್ವಿ, ಪ್ರೋಗ್ರಾಮ್ ಸ್ಟಾರ್ಟ್ ಆಗೋವರೆಗೂ ಅಂತ ಹೇಳಿ. ಆ್ಯಂಡ್ ನಾನು ಇಲ್ಲಿ 1-2 ಕ್ಲಿಪ್ಸ್ನ ಹಾಕಿರ್ತೀನಿ ಪ್ರೋಗ್ರಾಮ್ದು. ಎಲ್ಲ ಫುಲ್ ಪ್ರೋಗ್ರಾಮ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾವು ತುಂಬ ಹೊತ್ತು ಕೂಡ ಇರಲಿಲ್ಲ ಅಲ್ಲಿ. ಸೊ ಮುಖ್ಯಮಂತ್ರಿಗಳು ಬರೋವರೆಗೂ ಸಾಂಗ್ಸ್ ಎಲ್ಲ ಇತ್ತು ಕಲಾವಿದರಿಂದ, ಅದನ್ನು ದಯವಿಟ್ಟು ಎಲ್ಲ ನಮ್ಮ ವೇದಿಕೆ ಎಡಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಎಲ್ಲರೂ ಆಸನಗಳೆಲ್ಲ ಒಡಗೂಡಿ ಶ್ರೀ BZ ಜಮೀರ್ ಅಹಮದ್ ಖಾನ್, ಮಾನ್ಯ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಕರ್ನಾಟಕ ಸರ್ಕಾರ, ಅವರ ಜೊತೆಯಾಗಿ ಡಾಕ್ಟರ್ G. ಪರಮೇಶ್ವರ್, ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ KM ಶಿವಲಿಂಗೇಗೌಡ, ಮಾನ್ಯ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ. ಸೊ ಇದೆಲ್ಲ ಮುಗಿದ ಮೇಲೆ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಪ್ರೋಗ್ರಾಮು ಉದ್ಘಾಟನೆ ಮತ್ತು ಮುಖ್ಯಮಂತ್ರಿಯವರ ಭಾಷಣ ಎಲ್ಲ ಮುಗಿಸ್ಕೊಂಡು ಬಂದಿದ್ದವರೆಲ್ಲ ಊಟ ಮುಗಿಸ್ಕೊಂಡು ಅವರು ಕೂಡ ಹೊರಟಿದ್ರು. ಫುಲ್ ಎಲ್ಲ ಖಾಲಿಯಾಗಿತ್ತು, ಸಿಕ್ಕಾಪಟ್ಟೆ ಬಿಸಿಲು ಇತ್ತು. ಸೊ ನಾವು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಬಟ್ ಬಸ್ಸು ಸಿಗಬೇಕು, ಬಸ್ಸಲ್ಲಿ ಹೋಗಬೇಕು. ಯಾವ ಬಸ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಹೋಗೋಣ ಬನ್ನಿ. ಸೊ ಅದಾದಮೇಲೆ ನಾವು ಅಲ್ಲಿಂದ ಡೈರೆಕ್ಟಾಗಿ ಬಂದಿದ್ದು ಆನೇಕಲ್ಲಲ್ಲಿರೋ ಅಪ್ಸರಾ ಐಸ್ ಕ್ರೀಮ್. ಅಲ್ಲಿ ಬಂದು 1-2 ಸ್ಕೂಪ್ ಐಸ್ ಕ್ರೀಮ್ನ ಟೇಸ್ಟ್ ಮಾಡಿದ್ವಿ. ಸೊ ಊಟ ಅಂತೂ ಇರಲಿಲ್ಲ, ಊಟ ನೀರು ಏನೂ ಇರಲಿಲ್ಲ. ಅಲ್ಲಂತೂ ತುಂಬ ಜನ ಇದ್ದರು. ಸೊ ಊಟ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ಹಾಗೆ ಬಂದಿದ್ವಿ. ಹೊಟ್ಟೆ ಹಶ್ವಾಗ್ತಾಯಿತ್ತು ಅಂಥೇಳಿ ಅಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಪಕ್ಕದಲ್ಲೇ ಇರೋ ಅತಿಥಿ ಹೋಟೆಲ್ ಹೋದ್ವಿ. ಅಲ್ಲಿ ಹೋಗಿ ದೋಸೆ ಟೇಸ್ಟ್ ಮಾಡಿಕೊಂಡು ಬ್ಯಾಕ್ ಟು ಹೋಮ್. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು.
ಅವ್ರ ಜೊತೆ ನಾನು ಮನೆಗೆ ಬಂದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಲಾಗ್. ಸೊ ನೆಕ್ಸ್ಟ್ ಲಾಗಲ್ಲಿ ಮೀಟ್ ಮಾಡೋಣ. ಓಕೆ, ಟೇಕ್ ಕೇರ್, ಬಾಯ್.